ನೀನೆಂದು ನನ್ನ ಸ್ವಂತ 26ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಸರಿ, ಇವಾಗ ಕತೆಗೆ ಹೋಗೋಣವಾ? ವಿಶಾಖ ದಿವ್ಯಾಂತ್ನ ಎದೆಯ ಮೇಲೆ ಒರಗಿ, ದಿವು, ಇಷ್ಟು ವರ್ಷ ನನಗೋಸ್ಕರ ಕಾಯ್ತಾ ಇದ್ದು ಬಿಟ್ಟೆಯಲ್ಲ, ನಿನಗೆ ಒಂದು ದಿನನೂ ಬೇಸರ ಆಗಲಿಲ್ವಾ ಎಂದು ಕೇಳಿದಳು. ವಿಶು, ನೀನು ಹುಷಾರಾಗಿಲ್ಲದೆ ಇರೋದಕ್ಕೆ ಪ್ರತಿ ಕ್ಷಣ ಪ್ರತಿದಿನ ಪರಿತಪಿಸುತ್ತಾ ಇದ್ದೆ. ಆದರೆ ಯಾವತ್ತೂ ನೀನಂದ ಹಾಗೆ ಬೇಸರ ಮೂಡಲಿಲ್ಲ. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಅಂತ ಮನಸ್ಸು ಚುಚ್ತಾ ಇತ್ತು. ನನ್ನ ಮೇಲಿನ ಅತಿಯಾದ ಪ್ರೀತಿಯಿಂದಾನೇ ಅವತ್ತು ನೀನು ನನಗೋಸ್ಕರ ಎದ್ದು ಓಡಿ ಬಂದೆ. ನನಗೇನಾಗಿ ಹೋಯ್ತೋ ಅನ್ನೋ ಭಯಕ್ಕೆ ನೀನು ಶಾಕಲ್ಲಿ ಇಷ್ಟು ವರ್ಷ ಕಳೆದೆ. ಇಲ್ಲ ದಿವು, ನೀನು ನನ್ನ ಹೆಚ್ಚು ಪ್ರೀತಿಸ್ತೀಯ ಕಣೋ. ನಾನು ಅಷ್ಟು ದೊಡ್ಡ ಶಾಕ್ನಲ್ಲಿದ್ದರೂ 4 ವರ್ಷಗಳವರೆಗೆ ಮಗುವಿನ ಜೊತೆಗೆ ನನ್ನನ್ನು ಸಹ ನೀನು ನೋಡಿಕೊಂಡೆ. ಪ್ರತಿದಿನ ಪ್ರತಿ ಕ್ಷಣ ನೀನು ನನಗೋಸ್ಕರ, ನಾನು ಹುಷಾರಾಗೋದಕ್ಕೋಸ್ಕರ ಅಂತಾನೆ ನಿನ್ನ ಜೀವತೆ ಇದ್ದೆ. ಇದರಲ್ಲೇ ಗೊತ್ತಾಗಲ್ವಾ ನೀನೇ ನನ್ನ ಹೆಚ್ಚು ಪ್ರೀತಿ ಮಾಡೋನು ಅಂತ? ವಿಶು, ನೀನೇ ಕಣೆ ನನ್ನ ಹೆಚ್ಚು ಪ್ರೀತಿಸೋದು. ನನಗೋಸ್ಕರ ಹೊಟ್ಟೆಲಿರೋ ಮಗುನೂ ಲೆಕ್ಕಿಸದೆ ಓಡಿ ಬರೋಕ್ಕೆ ನೋಡಿದೆ, ಆದರೆ ಗಾಬರಿಲಿ ಬಿದ್ದು ಪ್ರಜ್ಞೆ ತಪ್ಪಿಬಿಟ್ಟೆ. ದಿವು, ನಿನಗೆ ನನ್ನ ಬಿಟ್ಟು ಬೇರೆ ಮದುವೆ ಆಗಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಯಾಕೆ ವಿಶು ಹಾಗೆ ಕೇಳ್ತೀಯ? ಏನಾದರೂ ಅನುಮಾನನ ನನ್ನ ಮೇಲೆ? ಹಾಗಲ್ಲ ದಿವು, ನಿನ್ನ ಮೇಲೆ ನನಗೆ ಬಹಳ ನಂಬಿಕೆ ಇದೆ. ನನ್ನಂತಹ ಜೀವಂತ ಶವದ ಜೊತೆಗೆ ಹೇಗಿದ್ದೆ ಅಂತ. ವಿಶು, ನೀನು ಹೇಗೆ ಇದ್ದರೂ ನನ್ನವಳು. ನಿನ್ನ ಜೊತೆನೇ ಜೀವನ ಪೂರ್ತಿ ಕಳಿತೀನಿ ಅಲ್ವೇ? ಒಂದು ವೇಳೆ ನನಗೆ ಏನಾದರೂ ಆಗಿದ್ದರೆ ನೀನು ನನ್ನ ಬಿಟ್ಟು ಹೋಗಿ ಬೇರೆ ಇರೋಕ್ಕಾಗ್ತಿತ್ತಾ? ದಿವು, ಆ ಮಾತು ತಪ್ಪಿನೂ ಆಡಬೇಡ. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಿನ್ನ ಹುಚ್ಚು ಪ್ರೀತಿ ಮುಂದೆ ನಾನು ಮಾತಿಲ್ಲದೆ ಮೂಕಳಾಗಿದ್ದೀನಿ. ನಿನ್ನಷ್ಟು ಪ್ರೀತಿ ಮಾಡೋರು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ದಿವು, ನನ್ನ ಅಪ್ಪ ಅಮ್ಮ ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ ವಿಶು. ವೇದ ಆಗಾಗ ಬಂದು ನಿನ್ನ ಭೇಟಿ ಮಾಡ್ತಾ ಇದ್ದ. ಬರೀ ಮಾತಲ್ಲೇ ಸಮಯ ಹಾಳು ಮಾಡದೆ ಆರಾಮಾಗಿ ಮಲ್ಕೋ ವಿಶು. ದಿವು, ನನಗೆ ನಿನ್ನ ಜೊತೆ ಇನ್ನೂ ಮಾತಾಡ್ತಾನೆ ಇರೋಣ ಅನಿಸ್ತಾ ಇದೆ. ದಯವಿಟ್ಟು ಮಲ್ಕೋ ಅಂತ ಹೇಳಬೇಡ. 4 ವರ್ಷದ ಮಾತು ನೀನು ಒಂದೇ ರಾತ್ರಿಯಲ್ಲಿ ಮಾತಾಡೋ ಹಾಗೆ ಕಾಣ್ತಾ ಇದೆ. ಹಾಗೆ ಅನ್ಕೋ ವಿಶು. ಈಗ ಮಲ್ಗು, ನಿನಗೆ ರೆಸ್ಟ್ ಬೇಕು. ದಿವು, ಕಾಲೇಜಲ್ಲಿ ಎಷ್ಟು ತುಂಟಾಟ ತರಲೆ ಮಾಡ್ಕೊಂಡಿದ್ದೆ ನೀನು, ಆದರೆ ಈಗ ನೋಡು ಎಷ್ಟು ದೊಡ್ಡ ಮಾತುಗಳನ್ನು ಆಡೋದು ಕಲ್ತಿದ್ಯಾ ಅಂತ. ದಿವು, ನೀನೆಂದೂ ನನ್ನ ಸ್ವಂತ. ವಿಶು, ನೀನೆಂದೂ ನನ್ನ ಸ್ವಂತ. ಬೆಳಗಾಗುತ್ತಲೇ ಮಗಳನ್ನು ಎಬ್ಬಿಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿದ ವಿಶಾಖ ಎಲ್ಲ ಮಕ್ಕಳ ತಾಯಂದಿರ ಹಾಗೆ ತನ್ನ ಮಗಳಿಗೂ ಎಲ್ಲವನ್ನು ಮಾಡುತ್ತಾ ಸಂತಸ ಪಡುತ್ತಿದ್ದಳು. ಅವಳ ಸಂತಸ ನೋಡಿದ ವೃಂದ, ಅಭಿರು, ದಿವ್ಯಾಂತ್ ಸಹ ಸಂಭ್ರಮಪಟ್ಟರು. ವಿಶಾಖ ಮನೆಯಲ್ಲಿ ತನ್ನ ಅತ್ತೆ ಮಾವ ಇರದುದನ್ನು ಗಮನಿಸಿದಳು. 2 ದಿನ ಕಳೆದರೂ ಅತ್ತೆ ಮಾವನ ಸುಳಿವು ಸಿಗಲಿಲ್ಲ. ನೇರವಾಗಿ ದಿವ್ಯಾಂತ್ನ ಕೇಳಬೇಕು ಎಂದುಕೊಂಡಳು. ದಿವ್ಯಾಂತ್ ಮನೆಗೆ ಬಂದ ನಂತರ ಅವನ ಜೊತೆಗೆ ಹೊರಗಡೆ ಬಂದು ಕುಳಿತಳು. ದಿವು, ನಿನಗೆ ನೆನಪಿದೆ ಅಲ್ವಾ, ಅವತ್ತು ನಾನು ನೀನು ಇಲ್ಲೇ ಕೂತ್ಕೊಂಡು ಬಹಳ ಹೊತ್ತು ದಿವಿಷಾ ಬಗ್ಗೆ ಮಾತಾಡ್ತಾ ಇದ್ವಿ ಎಂದು ಮಾತು ಆರಂಭಿಸಿದಳು. ಹಾಂ ವಿಶು, ನೆನಪಿದೆ. ಈಗ ನಿನ್ನ ಮನಸ್ಸನ್ನು ಕೊರಿತಾ ಇರೋ ವಿಚಾರದ ಬಗ್ಗೆ ಮಾತಾಡು. ಏನೋ ಕೇಳಬೇಕು ಅಂತಾನೆ ಕರ್ಕೊಂಡು ಬಂದು ಈಗ ಬೇರೆ ಮಾತು ಆಡ್ತಾ ಇದೆಯಲ್ಲ ಎಂದಾಗ ವಿಶಾಖ ಅವನತ್ತ ಆಶ್ಚರ್ಯದಿಂದ ನೋಡುತ್ತಾ, ದಿವು, ನಿನಗೆ ಹೇಗೆ ಗೊತ್ತಾಯಿತು ನಾನು ಏನೋ ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂತ? ವಿಶು, ನಾನು 4 ವರ್ಷ ಪ್ರೀತಿಸಿ 2 ವರ್ಷ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ. 4 ವರ್ಷ ಪೂರ್ತಿ ನಿನ್ನ ಆರೋಗ್ಯದ ಕಾಳಜಿ ವಹಿಸುತ್ತಾ ನೀನು ಏನು ಅಂತ ಹೆಚ್ಚು ಅರ್ಥ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ದಿವು, ನೀನು ನನ್ನ ಇಷ್ಟು ಅರ್ಥ ಮಾಡ್ಕೊಂಡಿದ್ದೀಯಲ್ಲ. ಅತ್ತೆ ಮಾವ ಯಾಕೆ ಕಾಣ್ತಾ ಇಲ್ಲ? ಎಲ್ಲಿ ಹೋದರು? ವಿಶು, ಅವರು ಪ್ರತಿ ವರ್ಷ ಈ ಸಮಯದಲ್ಲಿ ದೇವಸ್ಥಾನಗಳ ಭೇಟಿಗೆ ಕೊಡ್ತಾರೆ. ಅಂದರೆ ತೀರ್ಥಯಾತ್ರೆ ಮಾಡ್ತಾ ನೀನು ಆದಷ್ಟು ಬೇಗ ಸರಿ ಹೋಗಲಿ ಎಂದು ಪ್ರತಿ ದೇವರ ಹತ್ತಿರ ನಿನಗೋಸ್ಕರ ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಂಡು ಬರ್ತಾರೆ. ಈಗಲೂ ಅದೇ ಕಾರಣಕ್ಕೆ ಹೋಗಿರೋದು. ಇನ್ನೊಂದೆರಡು ದಿನದಲ್ಲಿ ಬರುತ್ತಾರೆ. ನೀನು ಫೋನ್ ಮಾಡಿ ಅವರಿಗೆ ತಿಳಿಸಬೇಕಿತ್ತು ನಾನು ಸರಿ ಹೋದೆ ಅಂತ. ಅವರು ಸಂತೋಷಪಟ್ಟಿರೋರು. ಮಾಡೋಣ ಅಂದ್ಕೊಂಡೆ, ಆದರೆ ಅವರು ತಮ್ಮ ಫೋನ್ ಬಿಟ್ಟು ಹೋಗಿದ್ದಾರೆ ಎಂದ.
ಒಂದೆರಡು ದಿನಗಳಿಂದ ವಿಶಾಖಾಳ ತಂದೆ ತಾಯಿ ವೇದ್ಗೆ ಅವರನ್ನು ವಿಶಾಖಾಳ ಬಳಿ ಕರೆದುಕೊಂಡು ಹೋಗುವಂತೆ ಹೇಳುತ್ತಿದ್ದರು. ವೇದ್ 1 ವರ್ಷದಿಂದ ಎಷ್ಟೇ ಪ್ರಯತ್ನಪಟ್ಟರೂ ಒಂದಲ್ಲ ಒಂದು ಕಾರಣದಿಂದ ವಿಶಾಖಾಳನ್ನು ಭೇಟಿ ಮಾಡಲು ಸಾಧ್ಯವಾಗಿರಲಿಲ್ಲ. ವೇದ್ಗೆ ವಿಶಾಖ ಆ ಪರಿಸ್ಥಿತಿಯಲ್ಲಿ ಇರುವುದನ್ನು ತನ್ನ ತಂದೆ ತಾಯಿಗೆ ಹೇಳಲು ಆಗದೆ ಹೇಗೋ ಅವರನ್ನು ಸಮಾಧಾನಿಸಿ ದಿನಗಳನ್ನು ದೂಡುತ್ತಿದ್ದ. ವಿಶಾಖಾಳನ್ನು ಆ ಸ್ಥಿತಿಯಲ್ಲಿ ನೋಡಿದರೆ ಅವರ ಮನಸ್ಸು ಒಡೆದು ಚೂರು ಚೂರು ಆಗಬಹುದು. ಮತ್ತೆ ತಂದೆಗೆ ಹಾರ್ಟ್ ಅಟ್ಯಾಕ್ ಆದರೆ ಗತಿ ಏನು ಎನಿಸಿ ಹೇಗೋ ವಿಶಾಖ ಬಳಿ ಹೋಗುವುದನ್ನು ತಪ್ಪಿಸುತ್ತಿದ್ದ. ಒಂದು ದಿನ ತಂದೆ ತಾಯಿ ಇಬ್ಬರು ಹೋಗಲೇಬೇಕು ಎಂದ ಹಠ ಹಿಡಿದು ಊಟ ತಿಂಡಿ ಮಾಡದೆ ಕುಳಿತಾಗ ಬೇರೆ ದಾರಿ ಕಾಣದೆ ವೇದ್ ಅವರನ್ನು ಕರೆದುಕೊಂಡು ಹೊರಡಲು ಟಿಕೆಟ್ ಮಾಡಿಸಿದ. ತಂದೆ ತಾಯಿಗೆ ವಿಶಾಖಾಳ ಪರಿಸ್ಥಿತಿಯ ಬಗ್ಗೆ ಹೇಳಲು ಮಾತೇ ಬಾರದಾಯಿತು. ಎಷ್ಟೋ ಬಾರಿ ಹೇಳಬೇಕು ಎಂದುಕೊಂಡರೂ ಧ್ವನಿ ಗಂಟಲಿನಿಂದ ಹೊರಗಡೆ ಬರದೆ ಮನಸ್ಸಿನಲ್ಲೇ ದೊಡ್ಡ ಯುದ್ಧವೊಂದು ನಡೆದಿತ್ತು. ಭಾರತಕ್ಕೆ ಬರುತ್ತಿದ್ದ ಹಾಗೆ ಕೂಡಲೇ ವಿಶಾಖಾಳ ಮನೆಗೆ ಬಂದರು. ವೇದ್ ತನ್ನ ತಂದೆ ತಾಯಿ ಹೆಂಡತಿ ಮಗು ಜೊತೆಗೆ ನೇರವಾಗಿ ವಿಶಾಖ ಮನೆ ಮುಂದೆ ಇಳಿದ. ಹೊರಗಡೆ ವಿನೀತ್ ದಿವಿಷಾ ಆಟವಾಡುತ್ತಾ ಕುಳಿತಿದ್ದರು. ದಿವಿಷಾಗೆ ವೇದ್ನ ಗುರುತು ಸಿಗಲಿಲ್ಲ. ಆದರೆ ವೇದ್ ದಿವಿಷಾಳಲ್ಲಿ ತನ್ನ ತಂಗಿಯ ಬಾಲ್ಯದ ರೂಪ ನೋಡಿ ಸಂಭ್ರಮಿಸಿದ. ಮನೆಗೆ ಬಂದ ಹೊಸ ಜನರನ್ನು ನೋಡಿದ ಮಕ್ಕಳಿಬ್ಬರು ಅವರನ್ನು ನೋಡುತ್ತಾ ಹಾಗೇ ನಿಂತು ಬಿಟ್ಟರು. ವೇದ್ ತನ್ನ ಮನದ ಸಂಕಟ ಮರೆತು ದಿವಿಷಾ ಬಳಿಗೆ ಹೋಗಿ ಅವಳನ್ನು ಎತ್ತಿಕೊಂಡ. ಮರಿ, ನಾನು ನಿನ್ನ ಮಾವ, ನಿನ್ನ ತಾಯಿ ಅಣ್ಣ, ಡ್ಯಾಡಿ ಮನೇಲಿಲ್ವಾ ಎಂದು ಕೇಳಿದಾಗ ಮಮ್ಮಿಗೆ ಅಣ್ಣನಾ, ಒಂದು ನಿಮಿಷ ಇರಿ, ನಾನು ಮಮ್ಮಿನ ಕರಿತೀನಿ ಎಂದವಳೆ ಕೆಳಗೆ ಇಳಿದು ಒಳಗಡೆ ಓಡುತ್ತಾ ಹೋದಳು. ವೇದ್, ಏ ಬಂಗಾರಿ, ನಿನ್ನ ಡ್ಯಾಡಿನ ಕರಿ, ಮಮ್ಮಿಗೆ ತೊಂದರೆ ಮಾಡಬೇಡ ಎಂದು ಕೂಗುತ್ತಿದ್ದರೂ ದಿವಿಷಾ ಅದರತ್ತ ಲಕ್ಷ್ಯ ಕೊಡದೆ ಓಡಿ ಹೋದಳು. ವಿಶಾಖಾಳನ್ನು ನೋಡಿದ ನಂತರ ತಂದೆ ತಾಯಿ ಹೇಗೆ ಪ್ರತಿಕ್ರಿಯೆ ಕೊಡಬಹುದು ಎಂದು ಯೋಚಿಸುತ್ತಾ ವೇದ್ ಆತಂಕದಲ್ಲಿದ್ದ. ವಿಶಾಖ ತಂದೆ ತಾಯಿಗೆ ತಮ್ಮ ಮೊಮ್ಮಗಳು ಮಗಳನ್ನೇ ಹೋಲುತ್ತಿರುವುದು ನೋಡಿ ಸಂತಸಪಟ್ಟರು. ತಮ್ಮ ಮಗಳ ಬಾಲ್ಯವನ್ನು ಮೊಮ್ಮಗಳಲ್ಲಿ ಮತ್ತೊಮ್ಮೆ ನೋಡಬಹುದು ಎಂದುಕೊಂಡರು. ಅವಳ ಹಿಂದೆ ವಿನೀತ್ ಸಹ ಹೋದ. ದಿವಿಷಾ ವಿಶಾಖಾಳ ಕೈ ಹಿಡಿದುಕೊಂಡು, ಮಮ್ಮಿ, ನೀನು ನೋಡೋಕೆ ಅಣ್ಣ ಬಂದಿದ್ದಾರೆ ಬಾ ಎನ್ನುತ್ತಾ ಹೊರಗಡೆ ಬಂದಳು. ವಿಶಾಖ, ಯಾರು ಮರಿ ಎಂದು ಕೇಳುತ್ತಾ ಹೊರಬಂದವಳೆ ತನ್ನ ಮುಂದೆ ತನ್ನ ಮನೆಯವರನ್ನು ನೋಡಿ ಸಂತಸ, ಆಶ್ಚರ್ಯ, ಗಾಬರಿ ಎಲ್ಲವೂ ಒಟ್ಟಿಗೆ ಆಯಿತು. ವೇದ್ಗೆ ಸಹ ಅಚ್ಚರಿ ಎನಿಸಿತು. ತಂಗಿ ಮಾತನಾಡುತ್ತಾ ಬರುತ್ತಿದ್ದದ್ದು ನೋಡಿ ಸಂಭ್ರಮದಿಂದ ಮುಂದೆ ಬಂದು, ವಿಶು, ನಿನಗೆ ಸರಿ ಹೋಯ್ತಾ? ಯಾವಾಗ ಮರಿ? ನನಗೆ ಹೇಳಲೇ ಇಲ್ವಲ್ಲ ನೀನು? ನಿನಗೆ ಅಣ್ಣ ನೆನಪೇ ಆಗಿಲ್ಲ ಅನಿಸುತ್ತೆ ಎಂದ ಹುಸಿ ಮುನಿಸು ತೋರಿಸುತ್ತಾ. ಅಣ್ಣ, ನಿನಗೆ ನಾನೆಂಥ ಪರಿಸ್ಥಿತಿ ಗೊತ್ತಿತ್ತಾ? ಗೊತ್ತಿದ್ದು ಹೀಗೆ ಕೇಳೋದು ಎಷ್ಟು ಸರಿ? ನಾನು 2 ದಿನದ ಹಿಂದೆ ಅಷ್ಟೇ ಸರಿ ಹೋದೆ ಎಂದಳು. ವೇದ್ ತಂಗಿಯನ್ನು ಎದೆಗೆ ಒರಗಿಸಿಕೊಂಡು, ವಿಶು ಪುಟ್ಟ, ನಿನ್ನ ಈ ರೀತಿ ಮತ್ತೆ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಅಂತೂ ದೇವರು ದೊಡ್ಡವನು, ನೀನು ಮೊದಲಿನ ಹಾಗೆ ಆದೆ, ಅಷ್ಟು ಸಾಕು ಕಂದ ಎಂದ. ಏನ್ರೋ ನೀವಿಬ್ರು ಅಣ್ಣ ತಂಗಿ ನಾವಿರೋದನ್ನು ಮರ್ತಿರೋ ಹಾಗಿದೆ. ವಿಶು ಪುಟ್ಟ, ನಿನ್ನನ್ನು ಇಷ್ಟು ದಿನ ದೂರ ಇಟ್ಟಿದ್ದಕ್ಕೆ ನಮ್ಮನ್ನು ಕ್ಷಮಿಸಿಬಿಡು ಕಂದ ಎಂದ ತಂದೆಯ ಮಾತಿಗೆ ತನ್ನ ಕಣ್ಣೀರು ಒರೆಸಿಕೊಂಡು ಓಡೋಡಿ ಬಂದು, ಡ್ಯಾಡ್, ಈಗಲಾದರೂ ನಿಮಗೆ ನನ್ನ ನೆನಪು ಬಂತಲ್ಲ, ಬನ್ನಿ ಒಳಗಡೆ ಹೋಗೋಣ ಎಂದು ತನ್ನ ತಂದೆ ತಾಯಿ ಅಣ್ಣ ಅತ್ತಿಗೆ ಮಗುನ ಕರೆದುಕೊಂಡು ಒಳಗಡೆ ಹೋದಳು. ದಿವಿಷಾ ತನ್ನ ತಾಯಿಯ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಬಂದವರನ್ನು ಅಚ್ಚರಿಯಿಂದ ನೋಡುತ್ತಿದ್ದಳು. ಮಮ್ಮಿ, ಇವರೆಲ್ಲ ಯಾರು ಎಂದು ಕೇಳಿದಳು. ದಿವಿ ಪುಟ್ಟ, ಇವರು ನನ್ನ ಡ್ಯಾಡ್ ಮಮ್ಮಿ, ಇವರು ಅಣ್ಣ, ಇವರು ಅತ್ತಿಗೆ, ಇವರು ಮಗ ಎಂದು ಎಲ್ಲರನ್ನೂ ಪರಿಚಯಿಸಿದಳು. ದಿವ್ಯಾಂತ್ ಸಹ ಹಾಲ್ಗೆ ಬಂದಾಗ ಅಚ್ಚರಿಯಾಗಿತ್ತು. ವಿಶಾಖ ತಂದೆ ಎದ್ದು ದಿವ್ಯಾಂತ್ ಬಳಿಗೆ ಬಂದು, ನಿಮ್ಮಿಬ್ಬರನ್ನ ದೂರ ಇಟ್ಟಿದ್ದಕ್ಕೆ ಕ್ಷಮಿಸಿಬಿಡು ಎಂದಾಗ, ಮಾವ, ನೀವು ದೊಡ್ಡವರು, ಹೀಗೆಲ್ಲ ಮಾತಾಡಬಾರ್ದು ಎಂದ. ಅಂದಹಾಗೆ ವೇದ್, ನೀನು ವಿಶಾಖಾಗೆ ಆ ರೀತಿ ಯಾಕೆ ಕೇಳಿದೆ? ಸರಿ ಹೋದೆ ಅಂತ ಹಾಗಂದ್ರೆ ಏನೋ? ಏನಾಗಿತ್ತು ವಿಶುಗೆ ಎಂದ ತಾಯಿಯಮ್ಮ ಪ್ರಶ್ನೆಗೆ ವೇದ್ ನಡೆದ ಘಟನೆಗಳನ್ನು ವಿವರಿಸಿ, ವಿಶು ಸರಿ ಹೋಗಿದ್ದು ನನಗೂ ಗೊತ್ತಿರಲಿಲ್ಲ ಮಮ್ಮಿ, ಅದಕ್ಕೆ ನೀವು ವಿಶುನ ನೋಡಬೇಕು ಅಂದಾಗೆಲ್ಲ ನಾನು ಬೇಕು ಅಂತಲೇ ಅವಾಯ್ಡ್ ಮಾಡ್ತಿದ್ದೆ. ಇವಳನ್ನು ನೀವು ಜೀವದ ಗೊಂಬೆಯ ಹಾಗೆ ನೋಡಿದರೆ ನಿಮ್ಮ ಪರಿಸ್ಥಿತಿ ಏನಾಗುವುದೋ ಎಂದು ನಾನು ಹೆದರಿದ್ದೆ ಎಂದ ಮಗನ ಮಾತಿಗೆ ಅವರ ಕಣ್ಣಲ್ಲಿ ನೀರು ಜಿನುಗಿತು.
ದಿವ್ಯಾಂತ್ನ 2 ಕೈಗಳನ್ನು ತಮ್ಮ ಕೈಗಳಲ್ಲಿ ಹಿಡಿದು, ನಾವು ಹುಡುಕಿದ್ದರೂ ನಮಗೆ ನಿನ್ನಂತಹ ಅಳಿಯ ಸಿಗ್ತಾ ಇರಲಿಲ್ಲ. ನೀನು ನಮ್ಮ ವಿಷುನ ನಮಗಿಂತ ಚೆನ್ನಾಗಿ ನೋಡಿಕೊಂಡೆ. ಅವಳಿಗೆ ಆ ರೀತಿ ಆದಾಗ ಸಹ ಅವಳನ್ನು ಕಡೆಗಾಣಿಸದೆ ಇಷ್ಟು ಚೆನ್ನಾಗಿ ಆರೈಕೆ ಮಾಡಿದೆಯಲ್ಲ. ನಿಜಕ್ಕೂ ನೀನು ಗ್ರೇಟ್ ಕಣಪ್ಪ. ನಮ್ಮ ಮಗಳ ಜೀವನದಲ್ಲಿ ದೇವರ ಹಾಗೆ ಬಂದವನು ನೀನು. ಅವತ್ತು ಆ ರಾಕ್ಷಸನ ಕೈಯಿಂದ ಮಗುನ ಕಾಪಾಡದೆ ಈಗ ಅವಳಿಗೆ ಹೊಸ ಜೀವನ ಕೊಟ್ಟೆ. ನಿನ್ನ ಹೆಸರು ಸಹ ತಿಳಿದುಕೊಳ್ಳಲು ಪ್ರಯತ್ನ ಮಾಡದೆ ನಿಮ್ಮ ಪ್ರೀತಿಗೆ ವಿರೋಧ ತೋರಿಸಿ ನಿಮ್ಮನ್ನು ದೂರ ಮಾಡಿಬಿಟ್ವಿ. ನಿನ್ನಂಥವನು ನಮ್ಮ ಅಳಿಯ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಎಂದರು ವಿಶಾಖ ತಂದೆ. ದಿವ್ಯಾನ್ ತಂದೆ ತಾಯಿ ತಮ್ಮ ಯಾತ್ರೆ ಮುಗಿಸಿಕೊಂಡು ಮನೆಗೆ ಬಂದರು. ಬರುವಾಗ ಯಾರೋ ಮನೆಗೆ ಬಂದಿರುವ ಹಾಗನಿಸಿ ಕುತೂಹಲದಿಂದ ಇಣುಕಿ ನೋಡಿದಾಗ ತಮ್ಮ ಪ್ರಾಣ ಸ್ನೇಹಿತ ವಿಶ್ವ ಅವರನ್ನು ನೋಡಿ ಸಂಭ್ರಮದಿಂದ ಒಳಗೆ ಬರುತ್ತಿರುವಾಗ ತಮ್ಮ ಮಗನ ಕೈ ಹಿಡಿದುಕೊಂಡು ಹೇಳುತ್ತಿರುವ ಮಾತುಗಳನ್ನು ಕೇಳಿ ಅಚ್ಚರಿಯಲ್ಲಿ, ನನ್ನ ಮಗ ನಿನಗೆ ಯಾವಾಗ ಅಳಿಯ ಆದ್ನೋ ವಿಶ್ವ ಎನ್ನುತ್ತಾ ಒಳಗಡೆ ಬಂದವರ ಕಡೆ ತಿರುಗಿ ನೋಡಿದಾಗ ದಿವ್ಯಾನ್ನ ತಂದೆ ತಾಯಿ ಇದ್ದರು. ಲೋ ದಯಾ, ನೀನೇನೋ ಇಲ್ಲಿ, ಯಾವಾಗ ಬಂದೆ? ವಿಶ್ವ, ನಾನು ಈಗ ತಾನೇ ಬಂದೆ, ಇದು ನನ್ನ ಮಗನ ಮನೆ ಕಣೋ ಎಂದ ದಯಾನಂದ್ ಅವರ ಮಾತಿಗೆ, ಅಂದರೆ ದಿವ್ಯಾಂತ್ ನಿನ್ನ ಮಗನಾ? ಇವನು ನಮ್ಮ ದಿವೂನಾ ಎಂದು ಕೇಳಿದರು ವಿಶ್ವನಾಥ್ ಅಚ್ಚರಿಯಿಂದ. ಹೌದಾ ವಿಶ್ವ, ಅವನು ನನ್ನ ಮಗ. ಆದರೆ ನಿನಗೆ ಹೇಗೆ ಅಳಿಯ ಆದ್ನೋ? ಮತ್ತೆ ಯಾವಾಗ ಆದ? ದಯಾ, ವಿಶಾಖ ನನ್ನ ಮಗಳು ಕಣೋ. ಅವರಿಬ್ರು ಮದುವೆ ಆಗಿ ಹತ್ರ 6 ವರ್ಷ ಆಗೋಗಿ ಬಂತಲ್ವಾ ಎಂದರು. ಹೌದೇನೋ ವಿಶ್ವ, ನಿನ್ನ ಮಗಳ? ಇಷ್ಟು ದಿನ ಗೊತ್ತೇ ಆಗಲಿಲ್ಲ ನೋಡು. ದಿವು, ನೀನು ಯಾಕೋ ಅಷ್ಟು ದಂಗಾಗಿ ನಿಂತ್ಕೊಂಡು? ಇವನು ನಿನ್ನ ಮಾವ ಆಗುವ ಮೊದಲು ನನ್ನ ಸ್ನೇಹಿತ ಕಣೋ. ವಿಶು, ನೀನು ನನ್ನ ಪ್ರಾಣ ಸ್ನೇಹಿತನ ಮಗಳು ಕಣಮ್ಮ. ನೋಡಿದ್ರಾ, ನೀವಿಬ್ಬರು ಮಕ್ಕಳ ಮಾತಿಗೆ ಬೆಲೆ ಕೊಟ್ಟು ಒಮ್ಮೆ ಆದರೂ ಒಬ್ಬರನ್ನ ಭೇಟಿಯಾಗಿದ್ದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಸುಮ್ಮನೆ ಇಷ್ಟು ವರ್ಷ ದಿವು ವಿಶು ದೂರ ಇದ್ದು ಬಿಟ್ಟರು ಎಂದ ವೇದ್. ಹೌದು ವೇದ್, ನಿನ್ನ ಮಾತು ಕೇಳಬೇಕಿತ್ತು. ಅಂದಹಾಗೆ ದಯಾ, ನಮ್ಮ ಅಭಿರೂಪ್ ಎಲ್ಲೋ ಇದ್ದಾನೆ? ಅವನು ಈಗ ಇಲ್ಲೇ ನಮ್ಮ ಜೊತೆ ಇದೇ ಮನೆಯಲ್ಲಿ ಇದ್ದಾನೆ. ಆಗೋ ಅವನೇ ಬಂದ ನೋಡು ಎಂದಾಗ ಅಭಿರೂಪ್ ವೃಂದ ಜೊತೆಗೆ ಮನೆಯ ಒಳಗೆ ಬಂದ. ದಯಾನಂದ್, ನೋಡ ಅಭಿ, ಇವನು ವಿಶ್ವ, ಇವನು ನಿಮ್ಮಪ್ಪ 3 ಚಿಕ್ಕ ವಯಸ್ಸಿನಿಂದಾನೇ ಸ್ನೇಹಿತರು. ಇವನು ವಿಶ್ವ ಅಪ್ಪ ಕಣೋ ಎಂದು ಹೇಳಿದರು. ಅಭಿರೂಪ್ಗೆ ಆಶ್ಚರ್ಯವಾಗಿತ್ತು. ಎಲ್ಲರನ್ನು ಒಟ್ಟಿಗೆ ನೋಡಿ ದಿವ್ಯಾನ್ ಕಡೆ ನೋಡಿದಾಗ ಅವನೂ ಸಹ ಅಷ್ಟೇ ಆಶ್ಚರ್ಯದಲ್ಲಿ ನಿಂತಿದ್ದ. ದಿವ್ಯಾನ್ ವಿಶಾಖರ ಕೌಟುಂಬಿಕ ಹಿನ್ನೆಲೆ ಏನು ತಿಳಿಯುವ ಮುಂದಿನ ಸಂಚಿಕೆಯಲ್ಲಿ